ಯಾರನ್ನೂ ಡಾಮಿನೇಟ್ ಮಾಡಿಕೊಡೋದಿಲ್ಲ ಅಂತೇಳಿ. ನೋಡಿರಿ, ಪಂಜಾಬ್ ಕಿಂಗ್ಸ್ ನಿರಂತರವಾಗಿ ಗೆದ್ದು ಬಂದರು. ಈಗ ನಿರಂತರವಾಗಿ ಸೋಲ್ತಾ ನಡೆದಿದ್ದಾರೆ. ಯಾರು ಊಹೆ ಮಾಡಿದ ಒಂದು ಏನಪ್ಪ ಅಂತಂದ್ರೆ ಈ ಬೆಳವಣಿಗೆ ಅಂತ. ನಿರಂತರ ಗೆಲುವು, ನಿರಂತರ ಸೋಲು, ಇವೆರಡೂ ಅಪೋಸಿಟ್. ಆದರೂ ಇಲ್ಲಿ ಒಂದು ಕಡೆ ಬಂದುಬಿಟ್ಟಿದೆ ಪಂಜಾಬ್ ಕಿಂಗ್ಸ್ಗೆ. ಹೀಗಾಗಿ ಪಂಜಾಬ್ ಕಿಂಗ್ಸ್ ಅದು ಟಾಪ್ 4ದಲ್ಲಿ ಆಗುವಂಥ ಒಂದು ಏನದ ಪರಿಸ್ಥಿತಿ ಮತ್ತು ನಾಜೂಕು ಆಗ್ತಾ ಇದೆ ಅಂತ. ಯಾಕಂದ್ರೆ ಮುಂದಿನ ಮ್ಯಾಚ್ಗಳೆಲ್ಲ ಗೆಲ್ಲೇಬೇಕಾದಂಥದ್ದು. ಅದರಲ್ಲೂ ಮುಖ್ಯವಾಗಿ 13 ಮ್ಯಾಚ್ಗಳನ್ನ ಆಡಿದ ನಮ್ಮ ಪಂಜಾಬ್ ಕಿಂಗ್ಸ್. ಇನ್ನಿನ್ನು ಬಹಳ ಇಲ್ಲ ಎಂಟ್ರಿ ಟಾಪ್ 4ದಾಗ ಆದೀತ ಅನ್ನುವಂಥ ಪ್ರಶ್ನೆ ಇದೆಲ್ಲ. ಇನ್ನುಳಿದ ಮ್ಯಾಚ್ಗಳ ಮೇಲೆ ಡಿಫೆಂಡ್ ಆಗುವಂಥದ್ದು. ಯಾರು ಯಾವ ರೀತಿ ಗೆಲ್ಲಬಹುದು. ಕೊನೆಗೆ ಬಂದಾಗ ಎಲ್ಲ ಟೀಮ್ಗಳು ತಮ್ಮ ಬಿದ್ದ ಶಕ್ತಿಯನ್ನೆಲ್ಲ ಕೂಡಿಸ್ಕೊಂಡು ಆಡ್ತಾ ಇದ್ದಾರೆ. ಅದೇ ರೀತಿ ಡೆಲ್ಲಿ ಕ್ಯಾಪಿಟಲ್ ಸೋಲ್ತಾ ಇದ್ದರು ನಿರಂತರವಾಗಿ. ಈಗ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದುಬಿಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ದವರು. ಮಿಚೆಲ್ ಸ್ಟಾರ್ಕರ ಬಾಲಿಂಗಿಗೆ, ಮಿಂಚಿನ ದಾಳಿಗೆ ರಾಯಲ್ ನಮ್ಮ ರಾಜಸ್ಥಾನದವರಿದ್ದಾರೆ ಅವರಿದ್ದಂಥವರು 193 ರನ್ನನ್ನು ಗಳಿಸಿದ್ರು ಅನ್ನೋದು ದಾಖಲಿಸ್ಬೇಕಾದ ಮಾತದು. ಅದರಲ್ಲೂ ಪರಾಗ್ ರಿಯಾನ್, ಧ್ರುವ ಜುರೇಲ್ ಒಳ್ಳೆಯ ಬ್ಯಾಟಿಂಗನ್ನು ಮಾಡಿದರು. ಅದರ ಫಲ ಒಂದು ಒಳ್ಳೆಯ ಕಾಂಪಿಟೇಟಿವ್ ಸ್ಕೋರನ್ನು ತಂದಿಟ್ಟಿದ್ರು. ಆದರೆ ಈ ಸ್ಕೋರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಸರಾಗವಾಗಿ ದಾಟಿಕೊಂಡ್ರು ಅನ್ನೋದು ಅಷ್ಟೇ ಇಲ್ಲೇ ನೆನಪಿಸ್ಬೇಕಾಗಿದೆ. ಹೀಗಾಗಿ ನಿನ್ನೆಯ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವು ಈ ಪಾಯಿಂಟ್ಸ್ ಟೇಬಲನ್ನು ಗದ್ದಲ ಮಾಡಿಬಿಟ್ಟದು. ಯಾರು ಮತ್ತಪ್ಪ ಇನ್ನು 3 ಜನ ಯಾರು ಅನ್ನೋದಕ್ಕೆ ಮತ್ತೆಲ್ಲ ಕಡೆ ಕಾಂಪಿಟೇಷನ್ ಮುಂದಿನ ಇವತ್ತಿನ ಮತ್ತು ನಾಳೆ ಮ್ಯಾಚ್ಗೂ ಸಹಿತ ಅಷ್ಟ ಪ್ರಮುಖ ಪಾತ್ರ ವಹಿಸ್ತಾ ಅನ್ನೋದು ಅಷ್ಟ ನಿಶ್ಚಿತದ. ಯಾಕಂದ್ರೆ ರಾಯಲ್ ಬ್ಯಾಂಗ್ಳೂರದವರು ರಾಯಲ್ ಆಗಿ ಈಗಾಗಲೇ ಟಾಪ್ 4ದಾಗ ಹೋಗಿ ಉಳಿದುಕೊಂಡ್ಬಿಟ್ರು. ನಾವು ಯಾರನ್ನು ತಿಳ್ಕೊಂಡಿದ್ದೀವಿ, ಗುಜರಾತ್ ಟೈಟನ್ಸ್ ಹೋಗ್ಬೋದು, ಮೇಲಕ್ಕಿನ್ನೂ ತೊಂದರೆ ಮಾಡ್ಕೊಳ್ಳಿಕ್ಕಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಅದು ಇವತ್ತು ತೊಂದರೆ ಇಲ್ಲದ. ಪಂಜಾಬ್ ಕಿಂಗ್ಸ್ ತೊಂದರೆ ಇಲ್ಲದ. ಅದೇ ಕಾಲಕ್ಕೆ CSK ನಮ್ಮ ಇವತ್ತದ ಮ್ಯಾಚ್ ಅದು ಚಪಾಕ್ ಅಂದರೆ ಚೆನ್ನೈನಲ್ಲಿ. ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. 2 ದಕ್ಷಿಣದ ಟೀಮ್ಗಳು. ಇವೆರಡರಲ್ಲಿ ಯಾರು